ನಿಮ್ಮ ಈ ಫೀಲ್ಡ್ ಆಯ್ಕೆ ಮಾಡೋದಕ್ಕೆ ತಂದೆ ಬೈತಾ ಇರಲಿಲ್ಲ? ನಮಗೆ ಯಾವ ಥರ ಅಪೋಸಿಷನ್. ಮೈ ಫಾದರ್ ಆಸ್ ಅ ಗುಡ್ ಫೋಟೋಗ್ರಾಫರ್. ಸರ್ ನಾನು ಇಲ್ಲಿಂದ ಹೋಗುವಾಗ ಅವರು ನನ್ನ ಹತ್ರ ನೆಕ್ಸ್ಟ್ ಪಿಕ್ಚರ್ ಯಾವ ಮಾಡ್ತೀರಾ, ಯಾವ್ದು ಇದೆಯಾ ಸ್ಕ್ರಿಪ್ಟ್ ಯಾವ್ದು ಇದೆ ಸರ್. ಒನ್ ಲೈನ್ ಓದ್ಬಿಟ್ಟು ಅವರು ಕಂಪ್ಲೀಟ್ ಓದ್ತಾರೆ. 2-3 ಡೇಸ್ ಆಗುತ್ತೆ ಒನ್ ಲೈನ್ ಓದೋದಕ್ಕೆ. 3 ಡೇಸ್ ಆದ್ಮೇಲೆ ಬಂದು ವಿಲ್ಲನ್ ಅಷ್ಟು ಪವರ್ ಇಲ್ಲಲ್ಲ ಆ ಥರ ಹೇಳ್ತಾರೆ. ಅವರು ಹೇಳಿದ್ದನ್ನು ನೀವು ಸರಿ ಮಾಡ್ಕೊಂಡಿದ್ದೀರಾ? ಆಮೇಲೆ ಅವ್ರ ಪಾಯಿಂಟ್ ಈ ಥರ ಮಾಡೋದನ್ನೆಲ್ಲ ಹೇಳೋದು ಹೇಳಿಲ್ಲ, ಈ ಥರ ಇದೆಯಲ್ಲ ಅದು ಮೈಂಡ್ ಇಟ್ಕೊಳ್ತೀವಿ. ಓಹೋ ಅವ್ರಿಗೆ ಒಬ್ಬರು ಹೇಳಿದ್ರೆ ಒಂದು ಪಾಯಿಂಟ್ ಹೇಳಿದ್ರೆ ಡೆಫಿನೆಟ್ ಅವ್ರ ಹಿಂದೆ ಇನ್ನೂ ಬೇರೆ ಇವರು ಹೇಳ್ತಾರೆ. ಇವತ್ತಿನ ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಏನು ಒಪಿನಿಯನ್? ಕನ್ನಡ ಸಿನಿಮಾ ಇಲ್ಲ ಸರ್, ಸಿನಿಮಾ ಕರೆಕ್ಟಾಗಿ ಚಿತ್ರರಂಗ ಕರೆಕ್ಟ್ ಆಗಿದೆ. ಇಲ್ಲಿ ಎಲ್ಲ ಇದು ರಾಂಗ್ ಮಾಡೋದು ಮಲ್ಟಿಪ್ಲೆಕ್ಸ್. ಒಳ್ಳೆ ಪಿಕ್ಚರ್ ಇರುತ್ತೆ ಬಟ್ ಕಲೆಕ್ಷನ್ ಸ್ವಲ್ಪ 100 ರೂಪೀಸ್ ಕಡಿಮೆ ಅಂದರೆ ರಿಮೂವ್ ಮಾಡ್ತಾರೆ. ಈ ಡಬಲ್ ಆ್ಯಕ್ಟಿಂಗ್ ಹೇಗೆ ಮಾಡ್ತೀರಿ ನೀವು ಒಂದು ಸಿನಿಮಾನ ಡೈರೆಕ್ಟ್ ಮತ್ತು ಕ್ಯಾಮ್ರಾ? ಈಗ ಆಪರೇಟಿವ್ ಕ್ಯಾಮ್ರಾ ಇಡ್ತೀವಿ, ಲೈಟಿಂಗ್ ನಾನೇ ಮಾಡೋದು, ಲೆನ್ಸ್ ನಾನು ಹೇಳೋದು ಈ ಲೆನ್ಸ್ ಬೇಕು, ಈ ಮೂವ್ಮೆಂಟ್ ಫಿಕ್ಸ್ ಮಾಡೋದು. ಅವರು ಆಪರೇಟ್ ಮಾಡ್ತಾರೆ, ನಾನು TV ಸೀರಿಯಲ್ಗೆ ಯಾಕೆ ಹೋಗಿಲ್ಲ? ನಾನು ಮಾಡಿದ್ದೀನಿ. ಮನೆ ಕತೆ, ಆಕಾಂಕ್ಷ, ಸ್ವಾದಿಮುತ್ಯಂ 3 ಸೀರಿಯಲ್ ಮಾಡಿದೆ. ನಿಮ್ಮ ಈ ಫೀಲ್ಡ್ ಆಯ್ಕೆ ಮಾಡೋದಕ್ಕೆ ತಂದೆ ಬೈತಾ ಇರಲಿಲ್ಲ? ಇಲ್ಲ, ಯಾರಿಲ್ಲ, ಬಿಟ್ಬಿಟ್ಟಿದ್ದಾರೆ, ಏನು ಬೇಕಾದ್ರೆ ಮಾಡ್ಕೊಂತೇಳಿ. ನಿನ್ನ ಇಷ್ಟ ಯಾವುದು? ಅದೇ ಅಷ್ಟೇ. ನಮಗೆ ಯಾವ ಥರ ಅಪೋಸಿಷನ್. ಮೈ ಫಾದರ್ ಆಸ್ ಅ ಗುಡ್ ಫೋಟೋಗ್ರಾಫರ್. ಸೊ ಅದು ನಿಮಗೆ ಬಂತು? ಸರ್ ನಾನು ಇಲ್ಲಿಂದ ಹೋಗುವಾಗ ಅವರು ನನ್ನ ಹತ್ರ ನೆಕ್ಸ್ಟ್ ಪಿಕ್ಚರ್ ಯಾವ ಮಾಡ್ತೀರಾ, ಯಾವ್ದು ಇದೆಯಾ ಸ್ಕ್ರಿಪ್ಟ್ ಯಾವ್ದು ಇದೆ. ನಾವು ಒನ್ ಲೈನ್ ಆರ್ಡರ್ ತೊಗೊಂಡು ಹೋಗ್ತೀವಿ ಎಲ್ಲೋ ಟೈಮಲ್ಲಿ, ಅದು ಕೊಡೋದು ಹೇಳ್ತಾರೆ. ಸರ್ ಒನ್ ಲೈನ್ ಓದ್ಬಿಟ್ಟು ಅವರು ಕಂಪ್ಲೀಟ್ ಓದ್ತಾರೆ. 2-3 ಡೇಸ್ ಆಗುತ್ತೆ ಒನ್ ಲೈನ್ ಓದೋದಕ್ಕೆ. 3 ಡೇಸ್ ಆದಮೇಲೆ ಬಂದು ವಿಲ್ಲನ್ ಅಷ್ಟು ಪವರ್ ಇಲ್ಲಲ್ಲ ಆ ಥರ ಹೇಳ್ತಾರೆ ಅವರು. ಹೌದು, ಆ ಥರ ಜಡ್ಜ್ಮೆಂಟ್ ಅವರು. ಓಕೆ ಓಕೆ ಓಕೆ, ಅದು ನಿಮಗೆ ಅನಿಸುತ್ತೆ? ಕರೆಕ್ಟ್, ಅದು ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಪಾಯಿಂಟ್. ಅದು ಈಗ ರಿಲೀಸ್ ಆಗಿರೋ ಯಾವ ಫಿಲ್ಮ್ ಬಗ್ಗೆ ಮಾತಾಡಿದ್ರೆ? ಎಲ್ಲ ಪಿಕ್ಚರ್ ಸರ್, ಎಲ್ಲ ಪಿಕ್ಚರ್. ನಾನು ಅಲ್ಲಿ ಹೋಗೋ ಟೈಮೆಲ್ಲ ಸ್ಕ್ರಿಪ್ಟ್ ಎಲ್ಲ ನೋಡ್ಬಿಟ್ಟು ಹೇಳೋದು. ಕೆಲವೊಂದು ಫುಲ್ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ಪಿಕ್ಚರ್ ಆದಮೇಲೆ. ಅವರು ಹೇಳಿದ್ದನ್ನು ನೀವು ಸರಿ ಮಾಡ್ಕೊಂಡಿದ್ದೀರಾ? ಆಮೇಲೆ ಅವ್ರ ಪಾಯಿಂಟ್ ಈ ಥರ ಮಾಡೋದನ್ನೆಲ್ಲ ಹೇಳೋದು ಹೇಳಿಲ್ಲ, ಇದು ಈಗ ಈ ಥರ ಇದೆಯಲ್ಲ ಅದು ಮೈಂಡ್ ಇಟ್ಕೊಳ್ತೀವಿ. ಓಹೋ ಅವ್ರಿಗೆ ಒಬ್ಬರು ಹೇಳಿದ್ರೆ ಒಂದು ಪಾಯಿಂಟ್ ಹೇಳಿದ್ರೆ ಡೆಫಿನೆಟ್ ಅವ್ರ ಹಿಂದೆ ಇನ್ನೂ ಬೇರೆ ಇವರು ಹೇಳ್ತಾರಲ್ಲ. ಓಕೆ ಓಕೆ, ನಾಟ್ ಟು ಶುವರ್ ಅಲ್ಲ. ಸೊ ಅದು ಇನ್ನೊಂದು ಎಲ್ಲೋ ನಾನು ಓದಿದ್ದೋ ಅಥವಾ ಹೇಳಿದ್ದ ಅಂತ, ನಿಮ್ಮ ಮನೆಯಲ್ಲಿ ಒಂದು ಬಾತ್ರೂಮ್ ಇದೆ, ಅಲ್ಲಿ ಸೌದೆ ಉರ್ಸೋದು. ಆ ಸೌದೆಯಲ್ಲಿ ಇಟ್ಕೊಂಡೆ ನೀವು ಇದನ್ನು ಶುರು ಮಾಡಿದ್ದ ಕಾರ್ಪೆಂಟ್ರಿ ಅಲ್ವಾ? ಇಲ್ಲ, ಕಾರ್ಪೆಂಟ್ರಿ ಮನೆಯಲ್ಲಿ ಎಲ್ಲ ಮಾಡ್ತಾ ಇರೋದು ಕಾರ್ಪೆಂಟರ್ಸ್ ಅವರು ಮಾಡೋದು ನೋಡ್ಬಿಟ್ಟು ಮಾಡಿದ್ದೀನಿ. ಈ ಸೌದೆ ಅದಕ್ಕೆ ಯೂಸ್ ಮಾಡಿದಲ್ಲ? ಸೌದೆ ನಾನೇ ಕಟ್ ಮಾಡಿದ್ದೀನಿ ತುಂಬ ಸಾರಿ. ವುಡ್ಡು ಅದು ಜಾಯಿಂಟ್ ಫ್ಯಾಮಿಲಿ. ಯಾವಾಗ ನಮ್ಮ 22 ಮೆಂಬರ್ಸ್ ಮನೇಲಿ ಇತ್ತು. ಸೊ ಡೈಲಿ ಒಂದು ದೊಡ್ಡ ಅಂಡಲ್ಲಿ ಹಾಟ್ ವಾಟರ್ ಔಟ್ಸೈಡ್ ಮಾಡ್ತೀವಿ ಫೈರ್ವುಡ್ಡಲ್ಲಿ. ಸೊ ಫೈರ್ವುಡ್ಗೆ ಈ ಥರ ಲಾಕ್ ತೊಗೊಂಡು ಒಂದು ವುಡ್ ಕಟ್ಟರ್ ಬಂದು ಅವರೇ ಕಟ್ ಮಾಡೋದು ಚಿಕ್ಕ ಚಿಕ್ಕ ಪೀಸ. ಅದು ನೋಡ್ಬಿಟ್ಟು ಒಂದ್ಸರಿ ನಮ್ಮ ಹತ್ರ ಹೇಳಿ, ಅಮ್ಮ ಆ್ಯಕ್ಸ್ ಒಂದು ಪರ್ಚೇಸ್ ಮಾಡೋದು ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಡೈಲಿ ಒಂದು ಪೀಸ್ ಕಟ್ ಮಾಡ್ತೀನಿ ಸರ್. ಓಕೆ ಓಕೆ, ಅದು ಸ್ಕೂಲಲ್ಲಿರುವಾಗ 8th 9th ಸ್ಟ್ಯಾಂಡರ್ಡಲ್ಲ. ಇವತ್ತಿನ ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಏನು ಒಪಿನಿಯನ್? ಕನ್ನಡ ಸಿನಿಮಾ ಇಲ್ಲ ಸರ್, ಸಿನಿಮಾ ಕರೆಕ್ಟಾಗಿ ಚಿತ್ರರಂಗ ಕರೆಕ್ಟಾಗಿದೆ. ಇಲ್ಲಿ ಎಲ್ಲ ಇದು ರಾಂಗ್ ಮಾಡೋದು ಮಲ್ಟಿಪ್ಲೆಕ್ಸ್. ಅಂದರೆ ಪಾಪ್ಕಾರ್ನ್ ಮೇನ್ ವಿಲನ್ ಸರ್. ಓಕೆ, ಎಲ್ಲ ಮಲ್ಟಿಪ್ಲೆಕ್ಸ್ ಪಾಪ್ಕಾರ್ನ್ ಇಲ್ಲ. 10 ರೂಪೀಸ್ ಪಾಪ್ಕಾರ್ನ್ ಅಂತ 400 ರೂಪೀಸ್ ಸೇಲ್ ಮಾಡ್ತಾರೆ ಸರ್. ಮುಂಚೆ ಎಲ್ಲ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಫ್ರೈಡೇ ರಿಲೀಸ್ ಆಗುತ್ತೆ, ಸ್ಯಾಟರ್ಡೇ ಸ್ವಲ್ಪ ಡಲ್ ಆಗುತ್ತೆ ಕಲೆಕ್ಷನ್, ಸಂಡೇ ಫುಲ್ ಇರುತ್ತೆ, ಮಂಡೇ ಅವೆಲ್ಲ ಏನು ಹೇಳ್ತಾರೆ ಅಂದರೆ ಕೆಲವು ಇದು ಆಪ್ರೇಟರ್ಸ್ ಹೇಳ್ತಾರೆ, ಸರ್ ಇದು ಈ ಪಿಕಪ್ ಆಗುತ್ತೆ ಸರ್. ಓಕೆ, ಪಿಕಪ್ ಟೈಮ್ ಆಗುತ್ತಲ್ಲ, ಆ ಟೈಮ್ ಈಗ ಇಲ್ಲ. ಒಳ್ಳೆ ಪಿಕ್ಚರ್ ಇರುತ್ತೆ ಬಟ್ ಕಲೆಕ್ಷನ್ ಸ್ವಲ್ಪ 100 ರೂಪೀಸ್ ಕಡಿಮೆ ಅಂದರೆ ರಿಮೂವ್ ಮಾಡ್ತಾರೆ. ಓಕೆ, ಅದು ಸೊ ಮಲ್ಟಿಪ್ಲೆಕ್ಸ್ ಅವ್ರ ಮೈನ್ ಡ್ರಾಬ್ಯಾಕ್ಸ್. ಮಲ್ಟಿಪ್ಲೆಕ್ಸ್ ನಾನು ಹೇಳ್ತೀನಿ, OTT ಒಂದು ದೊಡ್ಡ ಡ್ರಾಬ್ಯಾಕ್. ಅದು OTT ಅವರು ಕೊಟ್ಟ ಹೋಪೇ ಇಷ್ಟು ಪಿಕ್ಚರ್ಸ್. ಇನ್ನೊಂದು ಅನ್ಕಂಟ್ರೋಲಬಲ್ ನಂಬರ್ ಆಫ್ ಫಿಲ್ಮ್ಸ್, ಕಂಟ್ರೋಲ್ ಮಾಡೋದಕ್ಕೆ ಯಾರೂ ಇಲ್ಲ. ವೀಕ್ಲಿ 7-8 ಫಿಲ್ಮ್ಸ್ ಅಂದರೆ ಸರ್ 7-8 ಫಿಲ್ಮ್ಸ್ ಮೀನ್ಸ್ 7 ಫಿಲ್ಮ್ಸ್ ಇಟ್ಕೊಳ್ಳಿ, 1 ಮಂತ್ 28 ಫಿಲ್ಮ್ಸ್. ಆಸ್ ಅನ್ ಆಡಿಯನ್ಸ್ ನೀವು ಎಷ್ಟು ಪಿಕ್ಚರ್ ನೋಡ್ತೀರಾ ಒಂದು ಮಂತ್? ಮೇ ಬಿ ಮ್ಯಾಕ್ಸಿಮಮ್ 2 ಫಿಲ್ಮ್ಸ್, ಒಂದು ಎರಡು. ಸೊ 26 ಫಿಲ್ಮ್ಸ್ ನೀವು ನೋಡಲ್ಲ. ಆಯ್ತು, ಕತೆ ಮುಗಿತು. ಸೊ ಅಲ್ಲಿ ಚೇಂಬರ್ ಆದ ಒಂದು ಕಂಟ್ರೋಲ್ ಮಾಡೋದು ಆಗುತ್ತೆ. ಮಿನಿಮಮ್ 3 ಫಿಲ್ಮ್ಸ್, ಒಂದು ಕ್ಯೂ ಸಿಸ್ಟಮ್ ಅದೆಲ್ಲ ಇಲ್ಲ. ಅದೇ ಮೈನ್ ಡ್ರಾಬ್ಯಾಕ್. ಅದು ಎಲ್ಲ ಒಂದು ಕಡೆ ಒಂದು ಕಂಟ್ರೋಲ್ ಇದ್ದರೆ ಆಟೋಮೆಟಿಕ್ಕಾಗಿ ಇಂಡಸ್ಟ್ರಿ ಕರೆಕ್ಟಾಗಿ ಹೋಗುತ್ತೆ.
ನಮ್ಮ ಕಾಲ ಇನ್ನೊಂದು ಡಿಜಿಟಲ್ ಒಂದು ಡ್ರಾಬ್ಯಾಕ್ ಸರ್ ಆ್ಯಕ್ಚುಲಿ. ಹಾಂ 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 ಡಿಜಿಟಲ್ ಅನ್ನ ಕೇಳಿದ್ರೆ ಡಿಜಿಟಲಿಂದ ಎನಿಬಡಿ ಕ್ಯಾನ್ ಬಿ ಎ ಕ್ಯಾಮ್ರಾಮನ್. ಯಾರು ಬೇಕಾದರೂ ಫೋಟೋಗ್ರಫಿ ಮಾಡ್ಬೋದು. ಆಮೇಲೆ ಡೈರೆಕ್ಷನ್ ಸ್ಕ್ರಿಪ್ಟು ಈಗ ನೋಡಿ ಲೇಟೆಸ್ಟ್ ಯಾರು ಪಿಕ್ಚರ್ ಮಾಡಿದ್ರು 2 ಕ್ಲೈಮ್ಯಾಕ್ಸ್ 3 ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಮಾಡಿರ್ತಾರೆ. ಆಮೇಲೆ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಯಾವ್ದಿಟ್ಟೋಣ ಇದರನ್ನು. ಆವಾಗೆಲ್ಲ ಅದೆಲ್ಲ ನೆಗೆಟಿವ್ ಅಂದರೆ ಕಾಸ್ಟ್ಲಿ. ಸೊ ಸ್ಕ್ರಿಪ್ಟಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಂದೇ ಕ್ಲೈಮ್ಯಾಕ್ಸ್ ಬರೆಯೋದು. ಓಕೆ. ಸೊ ಇದೆಲ್ಲ ನಮ್ಮ ಡ್ರಾಬ್ಯಾಕ್ ಆಗುತ್ತಲ್ಲ. ಮುಂಚೆ ಎಲ್ಲ ಸರ್ ರಿಕಾರ್ಡಿಂಗ್ ಮೀನ್ಸ್ 3 days ರಿಕಾರ್ಡಿಂಗ್, 1 day ಮಿಕ್ಸಿಂಗ್, 4 days ನಿಮ್ಮ ರೆಡಿ. ಈಗ 3 days ಒಂದು ರೀಲ್ ಕೂಡ ಫಿನಿಶ್ ಆಗಲ್ಲ ರಿಕಾರ್ಡಿಂಗ್. ಈಗ ರಿಕಾರ್ಡಿಂಗ್ ನಮ್ಗೆ ಗೊತ್ತಾಗಲ್ಲ ಏನು, ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಅವರು CD ಕೊಟ್ಬಿಟ್ಟು ಅವ್ರ ಮನೆಯಲ್ಲಿ ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ಅದಾದಮೇಲೆ ನಮ್ಮ ನೋಡೋದು. ಸೊ ನಮ್ಮ ಕರೆಕ್ಷನ್ ಹೇಳೋದಕ್ಕೂ ನಮಗೆ ಸ್ವಲ್ಪ ಇದಾಗುತ್ತೆ. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿಬಿಟ್ಟು ತಿರ್ಗಾ ಮಾಡಬೇಕಂದ್ರೆ ಅವರು ಹೇಳ್ತಾರೆ ಅಯ್ಯೋ ಸರ್ ಏನೋ. ಸೊ ದಟ್ ಹೋಲ್ ಸಿಸ್ಟಮ್ ಚೇಂಜ್ ಆಯಿತು. ಅದೇ ಡ್ರಾಬ್ಯಾಕ್. ಇಂಡಸ್ಟ್ರಿಯಲ್ಲಿ ಬೇರೆ ಏನು ಐ ಡೋಂಟ್ ಫೈಂಡ್ ಎನಿಥಿಂಗ್. ಇವಾಗ ಒಳ್ಳೆ ಪಿಕ್ಚರು, ಗುಡ್ ಪಿಕ್ಚರ್, ಬ್ಯಾಡ್ ಪಿಕ್ಚರ್ ಆವಾಗಲೂ ಇತ್ತು. ಹೌದು. ಹಾಂ, ಇದು ಒಂದು ಕಂಟ್ರೋಲ್ ಇದ್ದರೆ ಡೆಫಿನೆಟ್ ಒಳ್ಳೆ ಪಿಕ್ಚರ್ಸ್ ಬರುತ್ತೆ. ಇನ್ನೊಂದು ತುಂಬ ಡೈರೆಕ್ಟರ್ಸ್, ಹೊಸ ಡೈರೆಕ್ಟರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಡೈರೆಕ್ಟರ್ಸ್, ಅದೆಲ್ಲ ತುಂಬ ಡ್ರಾಬ್ಯಾಕ್ ಆಗುತ್ತದೆ. ನಮ್ಮ ಕಾಲದಲ್ಲಿ ಅಂತೇಳಿ ನಾನು ಜರ್ನಲಿಸಮಿಗೆ ಬಂದ ಟೈಮಿಗೆ ಹಿರಿಯರು ಹೇಳ್ತಾ ಇದ್ರು ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ ಅಂತೇಳಿ. ಹಾಂ, ಈಗ ನಾನು ಹೇಳುವಂಥ ಪರಿಸ್ಥಿತಿ ಬಂದಿದೆ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ. ಕರೆಕ್ಟ್ ಅಲ್ವಾ? ಇಲ್ಲ, ಅದು ಕರೆಕ್ಟೇ ಅದು. ಹಾಂ. ಜರ್ನಲಿಸಮ್ ಏನಾಗಿದೆ ಜನರು ನೋಡಿ. ಈಗ ಜರ್ನಲಿಸಮ್ ನನಗೆ ಪರ್ಸನಲಿ ನಿಮ್ಮ ಗ್ಯಾಂಗ್ ಅಂತಲ್ಲ, ಅದು ತುಂಬ ಒಳ್ಳೆ. ಅದು ಗೋಲ್ಡನ್. ನಾನು ಹೇಳಿದ್ರೆ ಈ ಸಮಯದಲ್ಲಿ ಒಂದು 1-2 years ಆಯಿತು. ಪ್ಲಸ್ ಒಬ್ಬರ ಹುಡುಗ ನನ್ನ ಹತ್ರ, ಸರ್ ನಿಮ್ಮ ಫಸ್ಟ್ ಪಿಕ್ಚರ್ ಯಾವುದು ಸರ್ ಅಂತ ಕೇಳಿದೆ. ಏನು ಹೇಳೋದಲ್ಲ. ವಾಸು ಇದ್ರು ಅವತ್ತು. ವಾಸು ಓಕೆ. ವಾಸು ಹೇಳಿದ್ರೆ ಏನು ಕೇಳ್ತಾ ಇದ್ದೀರಾ ಅಂತ ಹೇಳಿದೆ. ಶಾಕ್ ಆಗಿರ್ಬೇಕು ನಿಮಗೆ. ಶಾಕ್ ಅಲ್ಲ, ಐ ವಾಸ್ ವಂಡರಿಂಗ್ ಏನು ದೇ ಶುಡ್ ಡೂ ಸಮ್ ರಿಸರ್ಚ್ ಅಲ್ಲ. ಹೌದು. ಎಂಟ್ರಿ ಮಾಡೋ ಮೊದಲು ಮಾಡುವಾಗ ಒಂದು ರಿಸರ್ಚ್ ಇರ್ತಾರೆ. ಏನೂ ಇಲ್ಲ, ಸುಮ್ಮನೆ ಒಂದು ಸ್ಟೈಲ್ ಇದೆ ಅವ್ರಿಗೆ. ಮುಂಚೆ ಎಲ್ಲ ಒಂದು ಸೀರಿಯಸ್ ಆಗಿದ್ದು, ಈಗ ಅಷ್ಟಿಲ್ಲ. ಮೊದಲು ಒಂದು ಸ್ಟೇಜ್ ಮೇಲೆ ಪ್ರೆಸ್ ಮೀಟ್ ಆಗುತ್ತಲ್ಲ, ಪ್ರೆಸ್ ಮೀಟ್ ಆದಮೇಲೆ ಡಿಸ್ಕಷನ್ ಇತ್ತು. ಆ ಡಿಸ್ಕಷನ್ ನಾನು ಮ್ಯಾಕ್ಸಿಮಮ್ ಮಾತಾಡಿದ್ದು ಆವಾಗ. ಹೌದು. ಈ ಸ್ಟೇಜಲ್ಲಿ ನಾನು ಮಾತಾಡಲ್ಲ. ನಾರ್ಮಲಿ ನಾನು ಹೇಳಿದೆ ನಾನು ಮಾತಾಡಲ್ಲ ಅಂತ ಹೇಳ್ಬಿಡ್ತೇನೆ. ಯಾಕಂದರೆ ಎಂತೋ ಒಂಥರ ಕೋರ್ಟ್ ಇರೋ ಆ ಥರ ಆಗುತ್ತೆ ಅಟ್ಮಾಸ್ಫಿಯರು. ಇದು ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ, ಎಲ್ಲವನ್ನು ಹೇಳುವಂಥ ಒಂದು ಆತ್ಮೀಯತೆಯ ಪ್ರೆಸ್ ಮೀಟ್ ಆಗಿತ್ತು ಅದು. ಹಾಂ, ಅದಿಲ್ಲ ಈಗ. ಅದೆಲ್ಲ ಇಲ್ಲ. ಅಲ್ಲಿ ಪ್ರೆಸ್ ಮೀಟ್ ಆಯಿತು, ಎದ್ದು ಹೊರಟೇ ಬಿಡ್ತಾರೆ ಎಲ್ಲರೂ, ಸ್ಟೇ ಮಾಡೋದೇ ಇಲ್ಲ. ಹೀರೋಯಿಸಮ್ ಬಗ್ಗೆ. ಹೀರೋಯಿಸಮ್ ಯಾರು ಎಲ್ಲಿ ಕನ್ನಡದ ಹೀರೋಯಿಸಮ್ ಬಗ್ಗೆ ಈಗ ಯಾರು ಹೀರೋಸ್ ಇಲ್ಲಿ? ನಂಬರ್ 1 ಹೀರೋ ಯಶ್, ದರ್ಶನ್, ಆಮೇಲೆ ಸುದೀಪ್, ಇವತ್ತಾನೆ ಹೀರೋಸ್. ನನಗೆ ಬಂದ ಐ ಲೈಕ್ ಟು ಡೂ ವಿತ್ ಸ್ಮಾಲ್ ಪೀಪಲ್. ಯಂಗ್ ಚಿಕ್ಕ ಆರ್ಟಿಸ್ಟ್ ಏನೋ ಈ ಹೀರೋಸ್ಗೆಲ್ಲ ಸರ್ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ ಆಡಿಯನ್ಸ್. ಅವರು ಸಪೋಸಿಂಗ್ ಅವ್ರ ಮೈಂಡಲ್ಲಿ ನಾನು ಒಂದು ಡಿಫ್ರೆಂಟ್ ಪಿಕ್ಚರ್ ಮಾಡಬೇಕು ಕೂಡ ಅವ್ರ ಆಡಿಯನ್ಸ್ ಒಪ್ಕೊಳ್ಳಲ್ಲ. ಸೊ ದೇ ಆರ್ ಆಲ್ಸೋ ಫಸ್ಟ್. ಹೌದು, ಆ ಥರ ಪಿಕ್ಚರೇ ಮಾಡ್ಬೋದು. இப்போ ದರ್ಶನ್ ಒಂದು ಪಿಕ್ಚರ್ ಫೈಟೇ ಇಲ್ಲದೆ ಒಂದು ಪಿಕ್ಚರ್ ಮಾಡೋಕ್ಕಾಗಲ್ಲ. ಅವ್ರ ಆಡಿಯನ್ಸ್ ಇಷ್ಟ, ಆ ಥರ ಆಗುತ್ತೆ. ಸೊ ಹೊಸಬರು ಇಟ್ಕೊಂಡ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಸ್ಕ್ರಿಪ್ಟಲ್ಲಿ. ಐ ಪ್ರಿಫರ್ ದ್ಯಾಟ್. ಈ ಡಬಲ್ ಆ್ಯಕ್ಟಿಂಗ್ ಹೇಗೆ ಮಾಡ್ತೀರಿ ನೀವು? ಒಂದು ಸಿನಿಮಾನ ಡೈರೆಕ್ಟ್ ಮತ್ತು ಕ್ಯಾಮ್ರಾ ಹೇಗೆ ಮಾಡ್ತೀವಿ? ಈಗ ಆಪ್ರೇಟಿವ್ ಕ್ಯಾಮ್ರಾ ಇಡ್ತೀನಿ ನಾನು. ಲೈಟಿಂಗ್ ನಾನೇ ಮಾಡೋದು. ಲೈಟಿಂಗ್ ನನಗೆ ಇದು ಬೇಕು. ಲೈಟಿಂಗ್ ನಾನು ಅಲ್ಲ, ಲೈಟಿಂಗ್ ಫುಲ್ ಲೈಟಿಂಗ್ ನಾನು ಮಾಡೋದು. ಲೆನ್ಸ್ ನಾನು ಹೇಳೋದು ಈ ಲೆನ್ಸ್ ಬೇಕು, ಈ ಮೂವ್ಮೆಂಟ್ ಫಿಕ್ಸ್ ಮಾಡೋದು. ಅವರು ಆಪ್ರೇಟ್ ಮಾಡ್ತಾರೆ, ನಾನು ಮಾನಿಟರ್ ಮಾಡ್ತೀನಿ. ಏನು ಸಮಸ್ಯೆ ಆಗಲ್ಲ? ಇಲ್ಲ. ನೀವೇನು ಯೋಚನೆ ಮಾಡಿದ್ರೆ ಅದು ತೆರೆ ಮೇಲೆ ಕರೆಕ್ಟ್. ಡೆಫಿನೆಟ್ ಬರುತ್ತೆ. ಇಲ್ಲಾಂದರೆ ಇದೊಂದು ಟೇಕ್ ಹೋಗೋದು. ನಾನೇ ಮುಂಚೆ ಎಲ್ಲ ನಾನೇ ಆಪ್ರೇಟ್ ಮಾಡಿದೆ. ಸುಪ್ರಭಾತ ಅದೆಲ್ಲ ಮಾಡುವಾಗೆಲ್ಲ ನಾನೇ ಆಪ್ರೇಟ್ ಮಾಡಿ. ಓಕೆ. ಈಗ ಆಪ್ರೇಟ್ ಸ್ವಲ್ಪ ಇದಕ್ಕೆ TV ಸೀರಿಯಲ್ಗೆ ಯಾಕೆ ಹೋಗಿಲ್ಲ ನೀವು? ಮಾಡಿದ್ದೀನಿ. ಯಾವುದು? ಮನೆ ಕತೆ, ಆಕಾಂಕ್ಷ, ಆಮೇಲೆ ಸ್ವಾದಿಮುತ್ಯಂ, 3 ಸೀರಿಯಲ್ ಮಾಡೋದು. ನಮಗೆ ಸೆಟ್ ಆಗಲ್ಲ. ಅದನ್ನು ಬಿಡಲಿಲ್ಲ. ಯಾಕೆ ಸೆಟ್ ಆಗಲ್ಲ ಸರ್? ಅವ್ರಿಗೆ ಬೇಕಾಗಿರೋ ಓನ್ಲಿ ಎಪಿಸೋಡು. ನಾವು ಶಾರ್ಟ್ ಎಲ್ಲ ಯಾಕೆ ಹೇಳ್ತಾರೆ ಅವರು, ಲಾಂಗ್ ಶಾರ್ಟ್ ಅವ್ರಿಗೆ ಬೇಡ, ಎಲ್ಲ ಕ್ಲೋಸ್ ಅಪ್ಸ್ ಇರಬೇಕು.
ಏನು ಕ್ರಿಯೇಟಿವ್ ಏನು ಮಾಡೋಕ್ಕಾಗಲ್ಲ ಸರ್. ಓಕೆ ಅಲ್ಲ ಥರ ವೆಬ್ ಸೀರೀಸ್ ಮಾಡ್ಬೋದು. ವೆಬ್ ಸೀರೀಸ್ ಮಾಡಿದ್ರೆ ಯು ಕ್ಯಾನ್ ಡೂ ಕ್ರಿಯೇಟಿವ್ ಮಾಡ್ಬೋದು. ಇದು ಇಲ್ಲಿವರು ಮಾಡೋದೆಲ್ಲ TRPಗೋಸ್ಕರ ಮಾಡೋದು. ಒಂದಿನ ಒಂದು ಎಪಿಸೋಡ್ ಫಿನಿಷ್ ಆಗಬೇಕು ಅಷ್ಟೇ. ರವಿಚಂದ್ರನ್ ಅಂತ ನಾವು ಇವತ್ತು ಕೇಳಿದರೆ, ನೀವು ತುಂಬ ಇಷ್ಟಪಟ್ಟ ನಿಮ್ಮ ಸಿನಿಮಾ ಯಾವುದು ಅಂತ ಕೇಳಿದರೆ ಏಕಾಂಗಿ ಅಂತ ಹೇಳ್ತಾರೆ ಅವರು. ಅಟ್ಟರ್ ಫ್ಲಾಪ್ ಫಿಲ್ಮ್ ಅದು. ಕರೆಕ್ಟ್ ಹೇಳ್ತಾರೆ ಅಲ್ವಾ? ಅದು ಅವ್ರಿಗೂ ಗೊತ್ತು. ಆದರೂ ನನ್ನ ಹೃದಯ ಅದಕ್ಕಾಗಿ ಮಿಡಿತದೆ ಅಂತ ಹೇಳ್ತಾರೆ ಅವರು. ಪರ್ಸನಲ್ ಟೇಸ್ಟ್ ಅಲ್ಲ, ಒಬ್ರಿಗೊಂದು ಟೇಸ್ಟ್ ಇರುತ್ತಲ್ಲ. ಅವರ ಆ ಪಿಕ್ಚರ್ ಅಷ್ಟು ಇದಿರ್ಬೋದು. ನಾನು ನೋಡಿಲ್ಲ ಪಿಕ್ಚರ್. ಅಲ್ಲ, ಏಕಾಂಗಿ ಅಂತ ಹೇಳಿದ್ರೆ ಹೇಗೆಂದರೆ, ಈ ಮನೇಲಿ ನೀವು ಏಕಾಂಗಿ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ದೀರಿ? ಇಲ್ಲ, ಐ ಆಮ್ ವೆರಿ ಹ್ಯಾಪಿ, ವೆರಿ ಕಂಫರ್ಟಬಲ್. ಈಗ ಏನು ಕಾಮಿಡಿ ಅಂದರೆ, ನಮ್ಮ ಫ್ರೆಂಡ್ಸ್ ಬರ್ತಾರೆ ಕೇರಳದಿಂದ, ಅವಾಗ ಅವ್ರು ಫೋನ್ ಮಾಡಿಯಪ್ಪ ನಾಳೆ ಬರ್ತೀನಪ್ಪ, ನಾವು 3 people, ನಾನು ಇಲ್ಲಿ ರೆಡಿ ಮಾಡ್ತೀನಿ ಸರ್ ಅವ್ರು ಬರೋದಕ್ಕೆ. ನಾನು ಅಲ್ಲಿ ನನ್ನ ಬೆಡ್ರೂಮ್ ಅದು, ನಾನು ಇಲ್ಲೇ ಮಲ್ಗೋದು. ಬಂದೆ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದು. ಒಂದು 2 days ಆದಮೇಲೆ ನನ್ನ ಮೈಂಡಲ್ಲಿ ಯಾವಾಗ ಹೋಗ್ತಾರೆ ಇವರು. ಅದಕ್ಕೆ ನೀವು ಅಡ್ಜಸ್ಟ್ ಆಗಿದ್ದೀರಿ ಏಕಾಂಗಿತನಕ್ಕೆ. ಕರೆಕ್ಟ್ ಸರ್. 2 days ಆದಮೇಲೆ ನನಗೆ ಬೋರ್ ಆಗುತ್ತೆ ಇವರು ಇರೋದೆ. ಸಪೋಸಿಂಗ್ ಇಲ್ಲ ನಾಳೆ ಬೇಡ, ನಾಳೆ ಹೋಗ್ತೀನಿ, ಅವನ ಐ ವಿಲ್ ಫೀಲ್ ಬ್ಯಾಡ್. ಅಯ್ಯೋ, ಅದು ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ತೋರಿಸಲ್ಲ. ನನ್ನ ಮೈಂಡಲ್ಲಿ ಇರುತ್ತೆ. ಫುಡ್ಡೆಲ್ಲ ಹೇಗೆ? ಫುಡ್ಡಲ್ಲಿ ನಾನೇ ಕುಕ್ ಮಾಡೋದು ಸರ್ ಅವ್ರಿಗೆ. ಫುಲ್ ನಾನು ಕುಕ್ ಮಾಡಿ ಎಲ್ಲ ಕುಕ್ ಮಾಡ್ತೀನಿ ನಾನು. ಓಕೆ. ಎಲ್ಲ ಕುಕ್ ಮಾಡಿ ಕಾಫಿ ಟೀ ಎಲ್ಲ ಬೆಳಗ್ಗೆ ಯಾರು ನಾನು 3 o'clock ಎದ್ದು ಹೇಳ್ತೀನಿ ಡೈಲಿ 3:10 ಎದ್ದು 3:20 to 3:40 ನಾನು ಪ್ರೇಯರ್ಸ್ ಮಾಡ್ತೀನಿ. ದಟ್ ಸಪೋಸ್ ಟು ಬಿ ದ ಬ್ರಾಹ್ಮಿ ಮುಹೂರ್ತ ಆ ಟೈಮ್. ಸೊ ಡೈಲಿ ಅವರು ಅಲ್ಲಿ 9:30, 10ಗೆ ಎದ್ದು ಹೇಳೋದು, ಎಲ್ಲ ಹಾಗೆಲ್ಲ. ಓಕೆ. ಆದರೂ ನಿಮಗೆ ಫ್ರೆಂಡ್ಸ್ ಇದ್ದಾರೆ ಅಂತ ಆಯಿತು ಅಲ್ವಾ? ಅದು ಫ್ರೆಂಡ್ಸ್ ಅದೇ ಬರೋದಕ್ಕೆ ನಮ್ಗೆ ತುಂಬ ಇಷ್ಟ. ಬಂದೆ 2 daysಲ್ಲಿ ಹೋಗ್ಬಿಡ್ಬೋದು, ಇರಬಾರ್ದು. ಕನಕಾಂಬರಿ ಚಾಲೆಂಜಸ್ ಏನಿಲ್ಲ, ದ್ಯಾಟ್ ಇಸ್ ಯಾಕಂದರೆ ಡಿಜಿಟಲ್ ಇದೆ. ಇವರು ಶೈಲೇಂದ್ರ ಬಾಬು ಪ್ರೊಡ್ಯೂಸರು. ಓಕೆ. ನಾನು ಶೈಲೇಂದ್ರ ಬಾಬು ಹತ್ರ ಹೇಳಿ, ಇವರು ಕ್ಯಾಮರಾ ಇದ್ದು ಒಂದು ಗ್ರೂಪ್ ಇತ್ತು, ರಜಸ್ಸು ಪಿಕ್ಚರ್ಸ್ ಗೊತ್ತಲ್ಲ ನಿಮಗೆ? ಸುಬ್ಬರಾಜು ಅವ್ರ ಕ್ಯಾಮ್ರಾ ಇತ್ತು. ಓಕೆ. ನ್ಯೂ ಕ್ಯಾಮ್ರಾ. ಸೊ ಒಂದು ಸಾರಿ ಟೆಸ್ಟಲ್ಲಿ ತೋರಿಸಿದೆ. ಸೊ ನಾನು ಸರಿ ಒಂದು ಪಿಕ್ಚರ್ ಒಂದು ಮಾಡಿ, ನೀವು ಕ್ಯಾಮ್ರಾ ಯು ಆಲ್ಸೋ ಬಿಕಮ್ ಎ ಪಾರ್ಟ್ನರ್ ಅಂತ ಹೇಳಿದೆ. ಆಮೇಲೆ ಶೈಲೇಂದ್ರ ಬಾಬು ಅವರು ಪಾರ್ಟ್ನರ್, 50-50 ಪಾರ್ಟ್ನರ್ಸ್ ಕನಕಾಂಬರಿ ಪಿಕ್ಚರ್ ಮಾಡಿದ್ರು. ಸೊ ಅದು ಡಿಜಿಟಲ್, ಮ್ಯಾಕ್ಸಿಮಮ್ ಡಿಜಿಟಲ್. ಸೊ ಡಿಜಿಟಲ್ಗೋಸ್ಕರ ಅದ್ರ ಗ್ರಾಫಿಕ್ಸ್ ಮ್ಯಾಕ್ಸಿಮಮ್ ಮಾಡಿದ್ದು ಒಂದು ಸಾಫ್ಟ್ವೇರ್ ಇತ್ತು, ಸ್ಮೋಕ್ ಅಂತ ಒಂದು ಸಾಫ್ಟ್ವೇರ್, ಅದರಲ್ಲಿ ಮಾಡಿದ್ದು ತುಂಬ ಗ್ರಾಫಿಕ್ಸ್, ನಾಟ್ ರಿಯಲ್ ಗ್ರಾಫಿಕ್ಸ್ ಅಲ್ಲ, ಅದರಲ್ಲೇ ಮಾಡಿದ್ದು. ಇದು ವೆರಿ ವೆರಿ ವರ್ಸಟೈಲ್ ಸಿಸ್ಟಮ್ ಅದು. ಇದು ಒರಿಜಿನಲ್? ಇದು ಹೇರಾ ಒರಿಜಿನಲ್ ಸರ್. ಯಾಕೆ ಒರಿಜಿನಲ್? ಅದು ಎಷ್ಟು ಚೆನ್ನಾಗಿದೆ ಅಲ್ಲ, ನೀವು ನೋಡಲಿಕ್ಕೆ ಲುಕ್ಕೇ ತುಂಬ ಚೆನ್ನಾಗಿದೆ. ಈ ದಾಡಿ ಆಗಿರಲಿ, ವೈಟ್ ಬಂದಿರೋದಾಗಿರಲಿ. ದಾಡಿ ಇದು ಫಾದರ್ ಡೆತ್ ಆದಮೇಲೆ ಶೇವ್ ಮಾಡಲಿಲ್ಲ, ಸರಿ ಹಾಗೆ ಬಿಟ್ಬಿಟ್ಟೆ ನಾನು. ಬೇಡ, ಹಾಗೆ ಇರಲಿ. ಅದೇ ತುಂಬ ಚೆನ್ನಾಗಿದೆ. ಬಟ್ ಇದನ್ನೆಲ್ಲ ನೋಡಿಕೊಂಡು ಹುಡುಗಿಯರ ಹಿಂದೆ ಬೀಳಿಲ್ವ? ಯಾರು? ನಾನಾ? ಅಲ್ಲ, ಅವರು ಹುಡುಗಿಯರು, ನೀವು ಯಾಕೆ ಬೀಳ್ತೀರಿ? ಈಗ ಹುಡುಗಿಯರು, ಈಗ ಲೇಡೀಸ್ ಏಜ್ ಅಲ್ಲ, ಆ ಕಾಲದಲ್ಲಿಂದ ಇಲ್ಲಿಗೆ ಬನ್ನಿ. ಈಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಈಗ ಯಾವುದೋ ಇಂಟ್ರೆಸ್ಟ್ ಹೋಯ್ತು. ಆಗಂತೂ ಆವಾಗೆಲ್ಲ ಇಂಟ್ರೆಸ್ಟ್ ಇತ್ತು. ಓಕೆ. ಆಗ ಗರ್ಲ್ ಫ್ರೆಂಡ್ಸ್ ಎಲ್ಲ ಇತ್ತು. ಓಕೆ.